ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಸಾಮಾನ್ಯವಾಗಿ ಇವತ್ತಿನ ದಿನ ಆಸ್ತಿ, ಮನೆ ಭಾಗ ಅಥವಾ ಸಂಪತ್ತು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಜನಗಳಲ್ಲಿ ಅನ್ಯಾಯಗಳಾಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ನಮಗೆ ದಿಳಿ ಬೆಳಗಾದರೆ ಅದೇ ಬರ್ತದೆ ಫೋನ್ಗಳು. ಗುರುಗಳೇ, ನಮ್ಮ ಜಮೀನು ಅಕ್ವೇರ್ ಮಾಡ್ಕೊಂಬಿಟ್ಟಿದ್ದಾರೆ, ನಾವು ಅಸಹಾಯಕ ಸ್ಥಿತಿಯಲ್ಲಿದ್ದೀವಿ, ಮಾತಿತ್ತರೆ ಅವರು ದೌರ್ಜನ್ಯ ಮಾಡ್ತಾರೆ, ನಮ್ಮ ಮೇಲೆ ಬಡಿಯೋಕ್ಕೆ ಬರ್ತಾರೆ, ನಮ್ಮ ಜಮೀನನ್ನು ನಾವು ಉಳುಮೆ ಮಾಡಿ ತಿನ್ನೋಕ್ಕಾಗ್ತಾಯಿಲ್ಲ. ಅದು ಒಂದು ಪಂಗಡ. ಸಾಮಾನ್ಯವಾಗಿ ಇವತ್ತಿನ ದಿನ ನಾನು ಹೇಳ್ತಾ ಇರುವಂಥ ವಿಷಯ, ದೌರ್ಜನ್ಯಕ್ಕೆ ಒಳಗಾಗಿ ಸಾಮಾನ್ಯವಾಗಿ ಗಂಡ ತೀರೋಗಿರ್ತಾರೆ, ಅಣ್ಣ ತಮ್ಮದಿರೆಲ್ಲ ನಿನ್ನ ಗಂಡನೇ ಇಲ್ಲ, ನಿನಗ್ಯಾಕೆ ಜಮೀನು ಆಸ್ತಿ ಅಂತ ಎಲ್ಲ ಕಿತ್ಕೊಂಡ್ಬಿಡ್ತಾರೆ. ಇನ್ನು ಕೆಲವೊಂದು ಬಾರಿ ಏನಾಗಿರ್ತದೆ, ಗಂಡ ದಡ್ಡನಾಗಿರ್ತಾನೆ, ಮನೆ ಕುಟುಂಬ ಅಂತ ದುಡ್ದಿರ್ತಾನೆ, ಅವನಿಗೆ ವ್ಯಾವಹಾರಿಕ ಜ್ಞಾನ ಇರಲ್ಲ, ಸಾಮಾಜಿಕ ಪ್ರಜ್ಞೆ ಇರಲ್ಲ. ಸೊ ಅಣ್ಣ ತಮ್ಮಂದಿರಲ್ಲಿ ಯಾರೋ ಚಾಲಾಕಿ ಇರ್ತಕ್ಕಂಥವ್ರು ಎಲ್ಲ ಅವ್ರವ್ರ ಹೆಸ್ರಿಗೆ ಮಾಡ್ಕೊಂಬಿಟ್ಟು ಏನೂ ಕೊಡದೇ ಇರತಕ್ಕಂಥದ್ದು. ಅಂದರೆ ನಾನು ಹೇಳ್ತಾ ಇರ್ತಕ್ಕಂಥ ವ್ಯವಸ್ಥೆ ಏನಂದರೆ, ಅಸಹಾಯಕರಿಗೆ ಇವತ್ತು ಆಸ್ತಿಯ ಪಾಲನ್ನು ದೊರಕದೆ, ಇವತ್ತು ಜಮೀನು ಆಸ್ತಿ ಸೈಟು ಇದ್ದರೂ ಕೂಡ ಏನೂ ಇಲ್ಲದ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರ್ತಕ್ಕಂಥವ್ರಿಗೆ ಈ ಒಂದು ವ್ಯವಸ್ಥೆ ಹೇಳ್ತಾ ಇರ್ತಕ್ಕಂಥ. ಜೊತೆಗೆ ಏನಾಗ್ತಾ ಇರ್ತದೆ, ಜಮೀನು ನಮ್ಮದು ಅಂತ ಕೇಳಕ್ಕೆ ಹೋಗಬೇಕು ಅನ್ನುವಂಥ ವ್ಯವಸ್ಥೆಯಲ್ಲಿ ಅವ್ರ ಎದುರುಗಡೆ ನಿಂತರೆ ಮಾತೇ ಬರೋದಿಲ್ಲ. ಆ ಥರದ ಒಂದು ವ್ಯವಸ್ಥೆ ಕ್ರಿಯೇಟ್ ಆಗಿರುತ್ತೆ. ಅವರನ್ನು ಕಂಡು ಹೆದರುವಂತಹ ಪರಿಸ್ಥಿತಿ ನಿಮ್ಮದಾಗಿರುತ್ತೆ. ನಿಮ್ಮದೇ ಜಮೀನು, ಪ್ರಾಪರ್ ಡಾಕ್ಯುಮೆಂಟ್ಸ್ ಇಲ್ಲ. ಜೊತೆಗೆ ವಿಶೇಷವಾಗಿ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಮನೆ ಆಸ್ತಿ ವ್ಯವಸ್ಥೆಗೆ ಆಗಿರ್ಬೋದು, ನಿಮ್ಮ ಪಾಲಿಗೆ ಮಾಡಿಕೊಡ್ಲಿಕ್ಕೆ, ನಿಮಗೆ ಲೀಗಲಾಗಿ ಬರ್ಕೊಡ್ಲಿಕ್ಕೆ ನೀವೆಷ್ಟೇ ಹರಸಾಹಸ ಮಾಡಿದ್ರೂ ಕೂಡ ನಿಮ್ಮ ಒಂದು ವ್ಯವಸ್ಥೆಯಲ್ಲಿ ಬರ್ತಾಯಿಲ್ಲ. ನಿಮಗೆ ಗೊತ್ತಾಗಿರ್ಬೋದು ಅನಿಸ್ತದೆ ನಾನು ಏನು ವಿಷಯ ಹೇಳ್ತಾ ಇದ್ದೀನಿ ಇವತ್ತೊಂದು ದಿನ ಅಂತ. ನಿಮ್ಮ ಜಮೀನು, ನಿಮ್ಮ ಆಸ್ತಿ ನಿಮ್ಮ ಪಾಲಿಗೆ ಬರಬೇಕಾಗಿರುವಂಥದ್ದು ಬರುವುದೇ, ಅದರಲ್ಲಿ ವಂಚಿತರಾಗಿರ್ತಕ್ಕಂಥವ್ರಿಗೆ ಬಗ್ಗೆ ಇವತ್ತಿನ ದಿನ ನಾನು ಮಾತಾಡ್ತಾ ಇದ್ದೇನೆ. ವೀಕ್ಷಕರೇ, ಇದಕ್ಕೆ ಸಂಬಂಧಪಟ್ಟಂಗೆ ಈ ಹಿಂದೆನೂ ಭಾಳಷ್ಟು ವಿಡಿಯೋಗಳನ್ನು ನಾನು ಹಾಕಿದ್ದೇನೆ. ಅದರಲ್ಲೂ ಇದು ಒಂದು ವಿಶೇಷವಾದಂತಹ ತಂತ್ರ. ಈ ತಂತ್ರದ ಮೂಲಕ, ಇದು ನೋಡಿ, ಈ ಒಂದು ತಂತ್ರದಲ್ಲಿ ಯಾವುದೇ ಮಂತ್ರಗಳನ್ನು ಪಠನೆ ಮಾಡಬೇಕಾಗಿಲ್ಲ, ಯಾವುದೇ ಜಪತಪಗಳನ್ನು ಮಾಡಬೇಕಾಗಿಲ್ಲ, ಯಾವುದೇ ಹೋಮ ಹವನಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಬಹಳ ಸುಲಭವಾದ ರೀತಿಯಲ್ಲಿ, ಬಹಳ ವಿಶೇಷವಾದ ರೀತಿಯಲ್ಲಿ ನಿಮ್ಮ ಆಸ್ತಿ, ನಿಮ್ಮ ಮನೆ, ನಿಮ್ಮ ವ್ಯವಸ್ಥೆಯನ್ನು ನೀವು ಪಡ್ಕೊಳ್ಳುವಂತಹ ದಾರಿಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತು ಹೀಗೆ ಒಂದು ಕುಟುಂಬ, ತುಂಬ ಚೆನ್ನಾಗಿ ಇದ್ದಂಥ ಕುಟುಂಬ, ಧನ ಧಾನ್ಯ ಸಮೃದ್ಧಿಯಿಂದ ಕೂಡಿರತಕ್ಕಂಥ ಕುಟುಂಬ, 50 ಎಕರೆ 100-106 ಎಕರೆ ಜಮೀನನ್ನು ಇಟ್ಕೊಂಡಂತಹ ಕುಟುಂಬ, ಇವತ್ತು ಅವ್ರಿಗೆ ವಾಸವಾಗಲಿಕ್ಕೂ ಕೂಡ ಒಂದು 20-30 ಜಾಗ ಇಲ್ಲದ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದರೆ ತಿಳ್ಕೊಳ್ಳಿ, ಇವತ್ತು ಯಾವ ರೀತಿಯಲ್ಲಿ ಅವ್ರಿಗೆ ಶತ್ರುತ್ವಗಳಾಗಿರ್ಬೋದು, ಯಾವ ರೀತಿ ಅವ್ರಿಗೆ ಅನ್ಯಾಯ ಆಗಿರ್ಬೋದು ಅಂತಕ್ಕಂಥದ್ದು. ನೋಡಿ, ಇವತ್ತೊಂದು ದಿನ ಸಮಾಜದ ವ್ಯವಸ್ಥೆ, ಭೂಮಿ ವ್ಯವಸ್ಥೆ ಬಹಳ ದೊಡ್ಡದಾಗಿ ಹೋಗ್ತಾ ಇದೆ. ಒಂದು ಅಡಿ ಜಾಗಕ್ಕೆ ಸಾವಿರಾರು ರೂಪಾಯಿಗಳ ಬೆಲೆ ಹೆಚ್ಚಾಗಿದೆ. ಈ ಬೆಲೆ ಏರಿಕೆ ಇವೆಲ್ಲವೂ ಕೂಡ ಸಂಬಂಧಗಳನ್ನು ನಾಶ ಮಾಡ್ತಾ ಇದೆ. ಆಸ್ತಿ ಅಂತಸ್ತು ವಿಚಾರಕ್ಕೆ ಬಂದಿದ್ದ ತಕ್ಷಣ ಸಂಬಂಧಗಳೆಲ್ಲ ನಾಶ ಆಗ್ತಾ ಇದೆ. ಈ ನಾಶವಾಗಿ ಏನಾಗ್ತಾ ಇದೆ, ಪರಸ್ಪರ ಇದರಿಂದಾಗಿ ಜೀವಗಳೇ ಕಳೆದೋಗುವಂಥ ವ್ಯವಸ್ಥೆಗಳು ಬರ್ತಾ ಇದೆ. ಆದರೂ ಕೂಡ ಅಷ್ಟೆಲ್ಲ ಹೋರಾಟ ಮಾಡಿದ್ರೂ ಕೂಡ ನಮ್ಮ ದಕ್ಕಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ? ಏನು ಮಾಡಬೇಕು? ನಮಗೆ ಪಡ್ಕೊಳ್ಳೋದಕ್ಕೆ ನಾವು ಯಾವ ರೀತಿಯಲ್ಲಿ ದೈವಕ್ಕೆ ಮೊರೆ ಹೋಗಬೇಕು, ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ನೋಡಿ, ಇವತ್ತೇನಾಗ್ತದೆ, ಕೋರ್ಟ್ ಆರ್ಡ್ರ್ ಬಂದ್ರೂ ಸಹ ಕೆಲವೊಂದು ಬಾರಿ ಕಾನೂನಾತ್ಮಕ ಹೋರಾಟಗಳಾಗಿರುತ್ತೆ. ಹೆಂಗೋ ನಮ್ಮ ಹತ್ರ ಶಕ್ತಿ ಇಲ್ಲ, ನಮ್ಮ ಹತ್ರ ನ್ಯಾಯ ಇದೆ, ಕಾನೂನು ಮುಖೇನ ಹೋರಾಟ ಮಾಡಿ ನೀವು ತೊಗೊಂಡಿರ್ತೀರ, ಕಾನೂನಲ್ಲಿ ಲೀಗಲಾಗಿ ನಿಮಗೆ
ಆರ್ಡ್ರ್ ಆಗಿರುತ್ತೆ ಜಮೀನು ನಿಮ್ಮದು, ನೀನೇ ಉಳ್ಕೊಂಡು ನೀನೇ ಅದನ್ನು ಅನುಭವಿಸ್ಬೇಕು ಅಂತ. ಬಟ್ ಇವತ್ತು ಅಲ್ಲಿ ಹೋಗಿ ಉಳುಮೆ ಮಾಡೋದಕ್ಕೂ ಕೂಡ ನಿಮಗೆ ಧೈರ್ಯ ಸಾಲ್ತಾ ಇರೋದಿಲ್ಲ. ಅಲ್ಲಿ ಹೋಗಿ ಉಳುಮೆ ಮಾಡಿ ಅದರ ಒಂದು ಫಲವನ್ನು ಪಡೆಯೋಕ್ಕಾಗ್ತಾ ಇರೋದಿಲ್ಲ. ಸೊ ಇಂಥ ಪರಿಸ್ಥಿತಿಗಳು ಕ್ರಿಯೇಟ್ ಆಗಿರ್ತದೆ. ಹಾಗಾದರೆ ನಿಮ್ಮ ಜಮೀನು, ಆಸ್ತಿ, ಮನೆಯನ್ನು ನೀವು ಅನುಭವಿಸುವಂತಹ ವಿಧಾನ ಹೇಗೆ? ನಾವು ಅನುಭವಿಸೋದು ಹೇಗೆ ಗುರುಗಳೇ? ಈ ಶತ್ರುಗಳು, ಈ ಒಂದು ಮನೆಯಲ್ಲಿರ್ತಕ್ಕಂಥ ಈ ಒಂದು ಸಂಬಂಧಿಕರುಗಳು, ಈ ಜನಗಳ ಒಂದು ತೊಂದರೆಗಳಿಂದ ನಾವು ಯಾವಾಗ ಮುಕ್ತಿ ಸಿಗುತ್ತೆ? ನಾವು ಯಾವಾಗ ನಮ್ಮ ಆಸ್ತಿಗಳನ್ನು ಅನುಭವಿಸ್ಬೋದು? ಕೆಲವೊಂದು ಬಾರಿ ಏನಾಗಿಬಿಡ್ತದೆ, ಅವ್ರದ್ದೇ ಆಸ್ತಿ ಇಷ್ಟು ವರ್ಷ ಅವರೇ ಅನುಭವಿಸ್ತಾ ಇರ್ತಾರೆ. ಏನೋ ಒಂದು ಸಂಕಷ್ಟ, ಏನೋ ಒಂದು ತೊಂದರೆ, ಅದನ್ನು ಮಾರಬೇಕು ಅನ್ನುವಂಥ ವ್ಯವಸ್ಥೆಗೆ ಹೋಗ್ತಾರೆ. ಎಲ್ಲ ವ್ಯವಸ್ಥೆ ಆದರೂ ಕೂಡ ಕೆಲವೊಂದು ಜನಗಳಲ್ಲಿ ಮತ್ತೆ ಅಲ್ಲಿ ಅಶುಲ್ಕ ಕಾರಣಗಳಿಂದ ನಾನು ಬಂದು ಸೈನ್ ಹಾಕ್ಕೊಡಲ್ಲ, ನಂದು ಜಾಗ, ಈ ರೀತಿಯಾದಂತಹ ನಾನಾ ಕಿರಿಕಿರಿಗಳು ಸೃಷ್ಟಿಯಾಗಿರುವಂಥದ್ದು, ಇಂಥದ್ದು ಭಾಳಷ್ಟು ನಮ್ಮ ಬಳಿ ಬಂದಿರತಕ್ಕಂಥದ್ದು ವೀಕ್ಷಕರೇ. ಹಾಗಿದ್ದರೆ ಈ ಒಂದು ತೊಂದರೆಗಳಿಂದ ಪರಿಹಾರ ಹೇಗೆ ಪಡ್ಕೊಳ್ಳೋಕ್ಕೆ ಸಾಧ್ಯ? ನಿಮ್ಮ ಜಮೀನು ನಿಮ್ಮ ಪಾಲದಾಗಿದ್ದು ನಿಮಗೇ ಬಂದು ದಕ್ಕುವಂಥ ವ್ಯವಸ್ಥೆಗೆ ಆಗಬೇಕು ಅಂದರೆ ಏನು ಮಾಡಬೇಕು? ನೋಡಿ, ಭಾಳ ಸುಲಭವಾದಂತಹ ತಂತ್ರ ವೀಕ್ಷಕರೇ. ಈ ತಂತ್ರವನ್ನು ಕರೆಕ್ಟಾದ ರೀತಿಯಲ್ಲಿ ನೀವು ಮಾಡಿದ್ದೇ ಆದರೆ ಭಗವಂತನ ಕೃಪೆಗೆ ಪಾತ್ರರಾಗಿ ನಿಮ್ಮ ಆಸ್ತಿಯನ್ನು ನೀವು ಉಳಿಸ್ಕೋಬೋದು. ಜೊತೆಗೆ ಅದರ ಮೇಲೆ ಇರ್ತಕ್ಕಂಥ ವ್ಯಾಜ್ಯಗಳು ನಾಶ ಆಗ್ತದೆ, ಅದರ ಮೇಲೆ ಇಟ್ಟಂತಹ ಜನರ ದೃಷ್ಟಿ ನಾಶ ಆಗ್ತದೆ. ಸೊ ನೀವು ಅದನ್ನು ಫಲಾನುಭವಿಗಳಾಗಿ ಅದರಲ್ಲಿ ಬರುವಂತಹ ಎಲ್ಲ ಥರದ ಒಂದು ಬೆಳೆ ಇತ್ಯಾದಿಗಳನ್ನು ನೀವು ಸಂಪೂರ್ಣವಾಗಿ ಅನುಭವಿಸ್ಬೋದು ಅಂತ ಹೇಳಬಲ್ಲೆ. ಏನಪ್ಪ ಆ ಒಂದು ವಿಶೇಷವಾದಂತಹ ತಂತ್ರ ಅನ್ನುವಂಥದ್ದಾದರೆ ಭಾಳ ಸುಲಭವಾದಂತಹ ತಂತ್ರ ವೀಕ್ಷಕರೇ. ನಿಮ್ಮ ಮನೆಯ ಹಿರಿಯರು ಅಥವಾ ಆ ಜಮೀನಿಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಯಾರಿರ್ತೀರೋ, ಆಸ್ತಿ ಪಾಸ್ತಿ ಸಂಬಂಧಪಟ್ಟಂಥ ವ್ಯಕ್ತಿ, ಅವರ ಕೈಯಿಂದ ಒಂದು ಮುಷ್ಟಿಯಷ್ಟು ಬಿಳಿ ಸಾಸಿವೆ, ನೋಡಿ ಬಿಳಿ ಸಾಸಿವೆ, ಈ ಬಿಳಿ ಸಾಸಿವೆಯನ್ನು ಒಂದು ಬಿಳಿ ಬಟ್ಟೆಯಲ್ಲಿ, ಬಿಳಿ ಸಾಸಿವೆಯನ್ನು ಒಂದು ಮುಷ್ಟಿಯಷ್ಟು ಬಿಳಿ ಸಾಸಿವೆಯನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ, ಆ ಬಿಳಿ ಬಟ್ಟೆಯ ಗಂಟನ್ನು ನಿಮ್ಮ ಮನೆಯ ದೇವರ ಚಿತ್ರಪಟದ ಮುಂದೆ ಇಟ್ಟು, ಆ ಚಿತ್ರಪಟದ ಮುಂದೆ ಇಟ್ಟು ಅದಕ್ಕೆ ಕುಂಕುಮಾದಿ ಗಂಧಗಳಿಂದ ಹಚ್ಚಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ನಂತರ ಆ ಚಿತ್ರಪಟದ ಪಕ್ಕದಲ್ಲೇ ವಿಶೇಷವಾಗಿ ತೀಲದ ಎಣ್ಣೆ, ತೀಳ ಅಂದರೆ ಎಳ್ಳೆಣ್ಣೆ ಅಂತ ಹೇಳ್ತೀವಿ, ಈ ಎಳ್ಳಿನ ಎಣ್ಣೆಯನ್ನು ಸ್ವಲ್ಪ ಇಟ್ಟು ಆ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿದಂತಹ ಒಂದು ಬಿಳಿ ಸಾಸಿವೆಯನ್ನು ನಿಮ್ಮ ಆ ಜಮೀನಿಗೆ ತೊಂದರೆ ಕೊಡ್ತಾ ಇರತಕ್ಕಂಥ ಹೆಸರುಗಳನ್ನು ಹೇಳಿಕೊಂಡು ಅದರಲ್ಲಿ ಒಂದು ಬಾರಿ ಅಜ್ಜಿ ತೆಗೆದು ಆ ಎಣ್ಣೆಯಲ್ಲಿ ಎಷ್ಟು ಜನ ಹೆಸರುಗಳಿದೆ ಆ ಹೆಸರುಗಳನ್ನೆಲ್ಲ ಹೇಳಿ ಅಜ್ಜಿ ತೆಗೆದುಬಿಟ್ಟು, ತದನಂತರ ಆ ಒಂದು ಗಂಟನ್ನು ಅದೇ ರೀತಿಯಾಗಿ ಆ ಜಮೀನಿಗೆ ತೆಗೆದುಕೊಂಡು ಹೋಗಿ ಆ ಜಮೀನು ಮಧ್ಯಭಾಗದಲ್ಲಿ ನಿಂತು ಆ ಒಂದು ಗಂಟನ್ನು ಓಪನ್ ಮಾಡಿ ಅದರಲ್ಲಿರುವಂಥ ಸಾಸಿವೆಗಳನ್ನು ದಿಕ್ಕಾಪಾಲಾಗಿ ಚೆಲ್ಲಿಬಿಡಬೇಕು. ಸೊ ಈ ರೀತಿಯಾದಂತಹ ಸುಲಭ ತಂತ್ರವನ್ನು ನೀವು ಮಾಡಿದ್ದೇ ಆದರೆ ನಿಮಗೆ ಆ ಜಮೀನಿಗೆ ಆಗಿರ್ತಕ್ಕಂತಹ ತೊಂದರೆಗಳೆಲ್ಲ ದೂರ ಆಗಿ ಅದರ ಫಲಾನುಭವಿಗಳು ನೀವಾಗಿ ಆ ಸ್ವತ್ತು ಸಂಪೂರ್ಣವಾಗಿ ನಿಮ್ಮ ಒಂದು ಕೈವಶವಾಗುವುದರಲ್ಲಿ ಸಂದೇಹ ಇಲ್ಲ. ವೀಕ್ಷಕರೇ, ಇದು ಬಹಳ ಸುಲಭವಾದಂತಹ ತಂತ್ರ. ಮನೆಯಲ್ಲೇ ಸಿಗುವಂತಹ ಪದಾರ್ಥ ಎಲ್ಲವನ್ನೂ ಬಳಸಿ ಶ್ರದ್ಧಾಭಕ್ತಿಯಿಂದ ನೀವು ಇದನ್ನು ಪಾಲಿಸಿದ್ದೇ ಆದರೆ, ಪ್ರಾಮಾಣಿಕವಾಗಿ ನಿಮ್ಮದಾಗಿ ಇದನ್ನು ಮಾಡಿದರೆ ಖಂಡಿತವಾಗಿ ಇದು ನಿಮಗೆ ದಕ್ಕುತ್ತೆ ಅಂತ ಹೇಳ್ತಾ, ಯಾರೆಲ್ಲ ಈ ರೀತಿಯಾದಂತಹ ಆಸ್ತಿ ಅಂತಸ್ತು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ, ಆಸ್ತಿ ಅಂತಸ್ತು ವಿಚಾರಗಳಲ್ಲಿ ನೋವನ್ನು ಅನುಭವಿಸ್ತಾ ಇದ್ದೀರಾ, ಅವರೆಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ನೋಡಿ ಅಥವಾ ಅಂಥವ್ರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿಬಿಟ್ಟು, ನಿಮ್ಮ ಯಾವುದೇ ಥರದ ಸಂಕಷ್ಟಗಳಿದ್ದರೆ ವಿಡಿಯೋದಲ್ಲಿ ಕಾಣುವಂಥ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ, ನಾವಿರುವಂತಹ ವಿಳಾಸ ಮೈಸೂರು ವಿಜಯನಗರ 2ನೇ ಹಂತದಲ್ಲಿ ನಮ್ಮ ಕಚೇರಿ ಇರ್ತಕ್ಕಂಥದ್ದು. ತಾವು ನೇರವಾಗಿಯೂ ಸಹ ಬಂದು ಭೇಟಿಯಾಗ್ಬೋದು ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.